ಬೆಂಗಳೂರು ಐಟಿ ನಗರ, ಗಾರ್ಡನ್ ಸಿಟಿ. ಆದ್ರೆ ಇದೇ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಡಗಿರುವ ಕಥೆಗಳು ನಿಮಗೆ ಗೊತ್ತಾ? ಪ್ರತಿದಿನ ಸಾವಿರಾರು ಗಾಡಿಗಳು, ಲಕ್ಷಾಂತರ ಮುಖಗಳು. ಆದರೆ ಒಂದು ಮುಖ, ಒಂದು ವ್ಯಕ್ತಿ, ಅದು ಎಲ್ಲರ ಗಮನವನ್ನೂ ಸೆಳೆಯುತ್ತಿತ್ತು. ಕೂರಮಂಗಲ ಸಿಗ್ನಲ್. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಒಬ್ಬ ಭಿಕ್ಷುಕ. ಹರಿದ ಬಟ್ಟೆ, ಕೊಳಕಾದ ಮುಖ, ಕುಂಟುವ ನಡೆ. ಆದರೆ ಆತನ ಕಣ್ಣುಗಳಲ್ಲಿ ಏನೋ ವಿಚಿತ್ರ, ಏನೋ ಭಿನ್ನ. ಜನರು ಹಾದು ಹೋಗುತ್ತಿದ್ದರು, ಕೆಲವರು ಹಣ ಕೊಡುತ್ತಿದ್ದರು, ಕೆಲವರು ಅಣಕಿಸುತ್ತಿದ್ದರು. ಆದರೆ ಯಾರಿಗೂ ತಿಳಿದಿರಲಿಲ್ಲ ಈ ಭಿಕ್ಷುಕನ ಹಿಂದಿನ ನಿಜವಾದ ಗುರುತು. 6 ತಿಂಗಳು, ಪ್ರತಿದಿನ ಅದೇ ಸಮಯ, ಅದೇ ಸ್ಥಳ, ಅದೇ ವ್ಯಕ್ತಿ. ಆದರೆ ನಿಯಮಿತ ಪ್ರಯಾಣಿಕರು ಗಮನಿಸತೊಡಗಿದರು ವಿಚಿತ್ರವಾದ ವಿಷಯಗಳನ್ನು. ಅವನು ಭಿಕ್ಷೆ ಬೇಡುತ್ತಿದ್ದ, ಆದರೆ ಹೇಗೆ ಹೇಳಬೇಕೋ ಅವನ ರೀತಿ ಬೇರೆಯಾಡಿತ್ತು. ಯಾರು ಎಷ್ಟು ಕೊಟ್ಟರೂ ಅವನು ಅವರ ಮುಖವನ್ನು ಗಮನಿಸುತ್ತಿದ್ದ, ಗಾಡಿಯ ನಂಬರ್ ನೋಡುತ್ತಿದ್ದ. ಮತ್ತೊಂದು ವಿಚಿತ್ರ ವಿಷಯ, ಆತನು ಎಂದೂ ಮದ್ಯಪಾನ ಮಾಡುತ್ತಿರಲಿಲ್ಲ, ಬೀದಿಯಲ್ಲಿ ಮಲಗುತ್ತಿರಲಿಲ್ಲ, ಇತರ ಭಿಕ್ಷುಕರೊಂದಿಗೆ ಮಾತನಾಡುತ್ತಿರಲಿಲ್ಲ. ರಾತ್ರಿ 9 ಗಂಟೆಗೆ ಅವನು ಕಣ್ಮರೆಯಾಡುತ್ತಿದ್ದ. ಎಲ್ಲಿಗೆ, ಯಾಕೆ? ಆದರೆ ನಿಜವಾದ ಕಥೆ ಪ್ರಾರಂಭವಾದದ್ದು ಒಂದು ವಿಶೇಷ ದಿನ. ಜುಲೈ 15, 2023. ಕೋರಮಂಗಲ ಸಿಗ್ನಲ್ನಲ್ಲಿ ಒಂದು ಕಪ್ಪು ಸ್ಕಾರ್ಪಿಯೋ ಗಾಡಿ ನಿಂತಿತು. ಒಳಗೆ 4 ಜನ. ಕಪ್ಪು ಕನ್ನಡಕ, ಅನುಮಾನಾಸ್ಪದ ನಡವಳಿಕೆ. ನಮ್ಮ ಭಿಕ್ಷುಕ ಅವರ ಬಳಿ ಹೋದ. 5 ರೂಪಾಯಿ ಸರ್, 10 ರೂಪಾಯಿ. ಅವನ ಧ್ವನಿ ದುರ್ಬಲ, ಅವನ ಕೈ ಕಂಪಿಸುತ್ತಿದೆ. ಆದರೆ ಅವನ ಕಣ್ಣುಗಳು ಗಾಡಿಯ ಪ್ರತಿಯೊಂದು ಕೋನವನ್ನು ಸ್ಕ್ಯಾನ್ ಮಾಡುತ್ತಿದ್ದವು. ಹಿಂದಿನ ಸೀಟಿನಲ್ಲಿ ಒಂದು ದೊಡ್ಡ ಚೀಲ, ಆ ಚೀಲದಿಂದ ಮಿಂಚಿನ ಹೊಳಪು. ಆಗ ಆಯಿತು ಅದು. ಭಿಕ್ಷುಕನ ಕೈ ಅವನ ಹರಿದ ಜಾಕೆಟ್ನೊಳಗೆ ಹೋಯಿತು. ಒಂದೇ ಕ್ಷಣದಲ್ಲಿ ಅವನು ಹೊರಗೆಳೆದದ್ದು ಭಿಕ್ಷೆಯ ಪಾತ್ರೆಯಲ್ಲ, ಒಂದು ಪೊಲೀಸ್ ರೇಡಿಯೋ. ಎಲ್ಲ ಘಟಕಗಳು ಕೋಡ್ ರೆಡ್. ಕೋರಮಂಗಲ ಸಿಗ್ನಲ್ KA05 MN 2345. ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಶಂಕಿತರು. 3 ನಿಮಿಷಗಳಲ್ಲಿ 10 ಪೊಲೀಸ್ ವಾಹನಗಳು ಸಿಗ್ನಲ್ ಸುತ್ತಿವು. ಸ್ಕಾರ್ಪಿಯೋ ಓಡಲು ಪ್ರಯತ್ನಿಸಿತು, ಆದರೆ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದವು. ಒಳಗೆ 50 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಶಸ್ತ್ರಾಸ್ತ್ರಗಳು, 4 ಅಂತಾರಾಜ್ಯ ಅಪರಾಧಿಗಳು. ಆ ಭಿಕ್ಷುಕ ಬಟ್ಟೆಗಳನ್ನು ಬದಲಾಯಿಸಿದ, ನಕಲಿ ಗಡ್ಡವನ್ನು ತೆಗೆದ, ಮುಖ ತೊಳೆದ ಮತ್ತು ನಿಂತಿದ್ದದ್ದು ಇನ್ಸ್ಪೆಕ್ಟರ್ ರಾಜೇಶ್ ಕುಮಾರ್, ಬೆಂಗಳೂರು ಪೊಲೀಸ್ ಇಲಾಖೆಯ ಸ್ಪೆಷಲ್ ಟಾಸ್ಕ್ ಫೋರ್ಸ್. 6 ತಿಂಗಳುಗಳ ಅಂಡರ್ ಕವರ್ ಆಪರೇಷನ್. ಗುರಿ, ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಕ್ರಮ ಶಸ್ತ್ರಾಸ್ತ್ರ ಜಾಲವನ್ನು ಬಹಿರಂಗಪಡಿಸುವುದು. ನಮ್ಮಲ್ಲಿ ಗುಪ್ತಚರ ಬಂದಿತು, ಕೋರಮಂಗಲ ಪ್ರದೇಶದಲ್ಲಿ ಬಂದೂಕು ಕಳ್ಳಸಾಗಾಣಿಕೆ ನಡೆಯುತ್ತಿದೆ ಎಂದು. ಆದರೆ ಶಂಕಿತರು ಬಹಳ ಜಾಣರಾಗಿದ್ದರು. ಸಾಮಾನ್ಯ ಗಸ್ತು ಅವರನ್ನು ಗುರುತಿಸಲಾಗುತ್ತಿರಲಿಲ್ಲ. ಆದ್ದರಿಂದ ನಾವು ಇನ್ಸ್ಪೆಕ್ಟರ್ ರಾಜೇಶ್ ರನ್ನು ಕಳುಹಿಸಿದೆವು, ಅತ್ಯಂತ ಸಾಮಾನ್ಯ ವೇಷದಲ್ಲಿ. ಪ್ರತಿದಿನ 14 ಗಂಟೆಗಳು ಇನ್ಸ್ಪೆಕ್ಟರ್ ರಾಜೇಶ್ ಆ ಸಿಗ್ನಲ್ನಲ್ಲಿ ನಿಂತಿದ್ದರು, ಪ್ರತಿ ಗಾಡಿಯನ್ನು ಗಮನಿಸುತ್ತಾ, ಪ್ರತಿ ಮುಖವನ್ನು ನೆನಪಿಸಿಕೊಳ್ಳುತ್ತಾ. ಅವರ ಹಿಡನ್ ಕ್ಯಾಮೆರಾ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿತ್ತು. ಅವರ ತಂಡ ದೂರದಿಂದ ಎಲ್ಲವನ್ನೂ ಮೇಲ್ವಿಚಾರಣೆ ಮಾಡುತ್ತಿತ್ತು. ಆ ದಿನ, ಆ ಕ್ಷಣ, 6 ತಿಂಗಳ ಕಠಿಣ ಪರಿಶ್ರಮ ಫಲ ನೀಡಿತು. ಇಂದು ಕೋರಮಂಗಲ ಸಿಗ್ನಲ್ ಸಾಮಾನ್ಯವಾಗಿ ಕಾಣುತ್ತದೆ. ಟ್ರಾಫಿಕ್ ಇದೆ, ಜನರು ಇದ್ದಾರೆ. ಆದರೆ ಆ ಭಿಕ್ಷುಕ ಇಲ್ಲ. ಇನ್ಸ್ಪೆಕ್ಟರ್ ರಾಜೇಶ್ ಕೆಲಸ ಮಾಡುತ್ತಿದ್ದಾರೆ. ಅದು ಕಷ್ಟದ ಕೆಲಸವಾಗಿತ್ತು. ಕೆಲವು ದಿನಗಳು ನನಗೆ ನಾನೇ ಸಂದೇಹವಾಗುತ್ತಿತ್ತು. ಆದರೆ ನಮ್ಮ ನಗರವನ್ನು ಸುರಕ್ಷಿತವಾಗಿಡಲು ನಾವು ಯಾವುದೇ ವೇಷ ಧರಿಸಲು ಸಿದ್ಧವಾಗಿದ್ದೇವೆ. ಈ ಕಥೆ ನಮಗೆ ಹೇಳುತ್ತದೆ, ಬೆಂಗಳೂರಿನ ಬೀದಿಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಾವು ಪ್ರತಿದಿನ ನೋಡುವ ಸಾಮಾನ್ಯ ಮುಖಗಳ ಹಿಂದೆ ಅಸಾಮಾನ್ಯ ಕಥೆಗಳಿರಬಹುದು. ಆ ಭಿಕ್ಷುಕ ಇನ್ನೂ ಅಲ್ಲಿಲ್ಲ, ಆದರೆ ಬೆಂಗಳೂರು ಪೊಲೀಸರ ಕಣ್ಣುಗಳು ಎಲ್ಲೆಲ್ಲೂ ಇವೆ. ಎಚ್ಚರ, ಜಾಗೃತ, ಸುರಕ್ಷತೆಯನ್ನು ಕಾಪಾಡುತ್ತಾ. ಮುಂದಿನ ಬಾರಿ ನೀವು ಸಿಗ್ನಲ್ನಲ್ಲಿ ನಿಂತಾಗ ಸುತ್ತಲೂ ನೋಡಿ. ಆ ಸಾಮಾನ್ಯ ಮುಖಗಳು ಅಷ್ಟು ಸಾಮಾನ್ಯವಾಗಿರದೆಯೂ ಇರಬಹುದು.